ಹಿಂದಿನ ಭಾಗದಲ್ಲಿ ಚಾರುಣ್ಯ ಮಾಡಿರೋ ಕುತಂತ್ರದಿಂದ ಕಾವ್ಯನ್ ಫ್ಯಾಮಿಲಿನಲ್ಲಿ ಎಲ್ಲರೂ ಮಾನಸಿಕವಾಗಿ ಕುಗ್ಗೆ ಹೋಗ್ಬಿಡ್ತಾರೆ. ಮನೇಲಿ ನಡೀತಿರೋ ಅವಾಂತರಗಳ ಬಗ್ಗೆ ಸ್ವಲ್ಪನೂ ಸುಳಿವಿಲ್ದೇನೆ ಕಾವ್ಯ ತನ್ನ ಪಾಡಿಗೆ ತಾನಿರುವಾಗ ಕೃತಿಯಿಂದ ಸುಳಿವು ಸಿಗತ್ತೆ. ಅವಳು ಹೇಳೋದನ್ನೆಲ್ಲ ಕೇಳಿ ಕಾವ್ಯನಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಅನ್ಸುತ್ತೆ. ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡಿ, ನನಗನ್ಸೋ ಪ್ರಕಾರ ಅವರು ಯಾವುದೋ ವಿಷಯದ ಬಗ್ಗೆ ತುಂಬಾನೇ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾರೆ. ಅವರು ನಾವು ಕೊಡೋ ಮೆಡಿಸನಿಗೆ ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗೆ ಆದರೆ ಆಮೇಲೆ ತುಂಬ ಕಷ್ಟ ಆಗಿಬಿಡತ್ತೆ. ಅವರು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ನಗ್ನಗ್ತಾ ಇದ್ರೇ ರಿಕವರ್ ಆಗೋದಕ್ಕೆ ಸಾಧ್ಯ. ಹೀಗೆ ತುಂಬ ವೀಕ್ ಆಗಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ. ಅಯ್ಯೋ ಡಾಕ್ಟ್ರೆ, ಹೀಗೆಲ್ಲ ಹೇಳ್ಬೇಡಿ ಡಾಕ್ಟ್ರೆ. ನನ್ನ ಸೊಸೆ ಯಾವತ್ತೂ ಹಾಸಿಗೆ ಹಿಡ್ದೋಳೆ ಅಲ್ಲ. ಏನೋ ಹಾಳುಗಳಿಗೆ ಯಾರೋ ಮಾಡಿದ ತಪ್ಪಿಗೆ ನನ್ನ ಸೊಸೆ ಕೊರ್ಗಿ ಹಾಸಿಗೆ ಹಿಡ್ದಿದ್ದಾಳೆ. ಹೇಗಾದರೂ ಮಾಡಿ ಮೆಡಿಸನಲ್ಲಿ ರಿಕವರ್ ಮಾಡಿಬಿಡಿ ಡಾಕ್ಟ್ರೆ. ನನ್ನ ಸೊಸೆ ಹುಷಾರಾದರೆ ಅಷ್ಟೇ ಸಾಕು ನನಗೆ. ನನ್ನ ಸೊಸೆ ನನ್ನ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು ಡಾಕ್ಟ್ರೆ. ನೋಡಿ ಅಮ್ಮ, ನಮಗೂ ಅರ್ಥ ಆಗುತ್ತೆ ನಿಮ್ಮ ನೋವು. ಆದರೆ ಅವರು ನಮ್ಮ ಮೆಡಿಸನಿಗೆ ರಿಯಾಕ್ಟ್ ಆದರೆ ತಾನೇ ಏನಾದರೂ ಒಂದಾಗೋದು. ಅವ್ರು ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾರೆ. ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಅವರು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ನೀವು ಅದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ, ಎಲ್ಲ ದೇವ್ರಿಚ್ಛೆ. ಇವಾಗ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ. ಹಾಗೆ ಅವರು ಸ್ವಲ್ಪ ಹೊತ್ತು ಮಲಗಲಿ. ನಿದ್ದೆಯಿಂದ ಎಚ್ಚರ ಆದಮೇಲೆ ನೀವು ನಾನು ಬರ್ಕೊಟ್ಟಿರೋ ಮೆಡಿಸನ್ನ ಕೊಡಿ, ಆಯಿತಾ? ಹಾಗೆ ಊಟ ತಿಂಡಿನ ಅವ್ರಿಗೆ ಕರೆಕ್ಟಾಗಿ ಕೊಡಿ. ಊಟ ತಿಂಡಿ ಬಿಟ್ಟುನೇ ಇನ್ನೂ ವೀಕ್ ಆಗಿದ್ದಾರೆ ಅನ್ನಿಸ್ತಿದೆ ನನಗೆ. ಅದಕ್ಕೆ ಹೇಳ್ತಾ ಇರೋದು. ಸರಿ, ಹಾಗಾದರೆ ನಾನಿನ್ನು ಹೊರಡ್ತೀನಿ. ಜೋಪಾನವಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇಲ್ಲದ್ರೆ ನನಗೊಂದು ಫೋನ್ ಮಾಡಿ. ಇಮಿಡಿಯೇಟಾಗಿ ನಾನು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತೀನಿ. ಆರ್ ನೀವೇ ಕರ್ಕೊಂಡು ಬಂದರೂ ಪರವಾಗಿಲ್ಲ. ಓಕೆನಾ? ಸುಧಾಕರ, ನನ್ನ ಸೊಸೆ ಎಲ್ಲ ಕಡೆ ಪಟಪಟ ಅಂತ ಓಡಾಡ್ಕೊಂಡಿದ್ಲು ಕಣೋ. ಆದ್ರೆ ನಿನ್ ಮಗಳಿಂದ ನನ್ನ ಸೊಸೆ ನೆಮ್ಮದಿನೂ ಹಾಳಾಯ್ತು, ನನ್ನ ಸೊಸೆ ಆರೋಗ್ಯನೂ ಹಾಳಾಯ್ತು. ಅಂತ ಮಗಳು ಯಾಕಾದ್ರೂ ಬೇಕು? ಛೇ, ನನ್ನ ಸೊಸೆನ ಹೀಗೆ ಮೂಲೆಯಲ್ಲಿ ಕೂತಿದ್ದು ಒಂದಿನನೂ ನಾನು ನೋಡಿರ್ಲಿಲ್ಲ. ಈ ಮನೆಗೆ ಇವಳು ಬಂದ್ಮೇಲೆ ಮಹಾಲಕ್ಷ್ಮಿನೇ ಬಂದ್ ಹಾಗಿತ್ತು. ಆದ್ರೆ ನಿನ್ ಮಗಳು ನನ್ನ ಸೊಸೆನ ಮೂಲೆಗೆ ತಳ್ಬಿಟ್ಲು ಕಣೋ. ಮನೆಯವ್ರು ಏನಾದ್ರೆ ಏನು, ಅವಳೊಂದು ನೆಮ್ಮದಿ ಆಗಿದ್ರೆ ಸಾಕು. ಅದಕ್ಕೆ ಮನೆಯವ್ರ ಚಿಂತೆ ಇಲ್ದೇನೆ ಯಾವನ್ ಜೊತೆನೋ ಅಲ್ಲೇ ಹೊಡಿತಾ ಎಲ್ಲೋ ಇದ್ದಾಳೆ. ನಾವಿಲ್ಲಿ ದಿನ ಕೊರ್ಗಿ ಜೀವ ಬಿಡೋ ಸಮಯ ಬಂತು. ನನ್ನ ಸೊಸೆಗೆ ಹೀಗಾಗೋ ಬದಲು ನನಗೆ ಆಗಿದ್ರು ಪರವಾಗಿರ್ಲಿಲ್ಲ. ಹೇಗೋ ವಯಸ್ಸಾಗಿತ್ತು, ಮೂಲೆಲೋ ಮಸಂಡಲ್ಲೋ ಇರ್ತಿದೆ. ಆದ್ರೆ ನನ್ನ ಸೊಸೆ ಇನ್ನು ಬಾಳಿ ಬದುಕಬೇಕಾಗಿರೋಳು. ಅವಳು ಹೀಗೆ ಮೂಲೆ ಕೂತ್ಬಿಟ್ಲಲ್ಲೋ. ಏನೋ ಮಾಡೋದು? ನನಗಂತೂ ಈ ಸ್ಥಿತಿನಲ್ಲಿ ನನ್ನ ಸೊಸೆನ ನೋಡೋದಕ್ಕೆ ಆಗ್ತಿಲ್ಲ ಕಣೋ. ಹೌದಜ್ಜಿ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಇಷ್ಟಕ್ಕೆಲ್ಲ ಕಾರಣನೇ ಅವಳೊಬ್ಳು ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಅಮ್ಮನೂ ನೆಮ್ಮದಿ ಆಗಿರ್ತಾ ಇದ್ಲು. ಆದರೆ ಅವಳು ಮನೆಯವ್ರ ನೆಮ್ಮದಿನ ಹಾಳು ಮಾಡಿ ಬೇರೆಯವ್ರ ಜೊತೆ ಲಲ್ಲೆ ಹೊಡ್ಕೊಂಡು ನೆಮ್ಮದಿ ಆಗಿದ್ದಾಳೆ. ಛೇ, ಅಂಥವಳನ್ನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಯಾಕಾದ್ರೂ ಅವಳು ಈ ಮನೇಲಿ ಹುಟ್ಟಿದ್ಲು. ಅವಳು ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ನಮ್ಮ ಕಣ್ಣೀರಿನ ಶಾಪ ಅವಳಿಗೆ ತಟ್ಟೇ ಇರಲ್ಲ. ಇವಾಗ ಯಾರ್ದೋ ಜೊತೆ ನೆಮ್ಮದಿಯಾಗಿರ್ಬೋದು, ಆದರೆ ಮುಂದೆ ಅಂತೂ ನೆಮ್ಮದಿಯಾಗಿರೋಕೆ ಸಾಧ್ಯನೇ ಇಲ್ಲ. ನಮ್ಮ ಶಾಪ ಎಲ್ಲ ಅವಳಿಗೆ ತಟ್ಟಿ ಆ ನೆಮ್ಮದಿ ಎಲ್ಲ ಹೊಳೆಲ್ ಕೊಚ್ಕೊಂಡು ಹೋಗುತ್ತೆ. ನೋಡ್ತಾ ಇರೋ, ನರ್ಕ ಅನುಭವಿಸ್ತಾಳೆ ಅವಳು. ಅಯ್ಯೋ ರೀ, ಇದೇನ್ ಮಾತಾಡ್ತಿದ್ದೀರಾ ನೀವು? ಅಜ್ಜಿ ಏನೋ ಬೇಜಾರಲ್ಲಿ ಹಾಗೆಲ್ಲ ಮಾತಾಡ್ತಿದ್ದಾರೆ. ಸರಿ, ನೀವು ನೋಡಿದ್ರೆ ಅಜ್ಜಿ ಮಾತಿಗೆ ಸೇರಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಅವಳು ಬೇರೆಯವಳ? ನಿಮ್ಮ ಸ್ವಂತ ತಂಗಿ, ಒಡ ಹುಟ್ಟಿರೋಳು, ನಿಮಗೂ ಮಗಳಿದ್ದಾಗೆ. ಹಾಗಿರುವಾಗ ನೀವು ಅವಳ ಬಗ್ಗೆ ಹೀಗೆಲ್ಲ ಮಾತಾಡೋದು ಎಷ್ಟು ಸರಿ ಹೇಳಿ? ಇಲ್ಲ ಚಾರು, ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ. ಅವಳಿಗೆ ಈ ಮನೆ ಬಗ್ಗೆ ಆಗ್ಲಿ ಮನೆಯವ್ರ ಬಗ್ಗೆ ಆಗ್ಲಿ ಸ್ವಲ್ಪನಾದ್ರೂ ಯೋಚನೆ ಇದೆಯಾ? ಮನೆಯವ್ರ ನೆಮ್ಮದಿ ಹಾಳಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಳ ಅವಳು? ಮನೆ ಮಾನ ಮರ್ಯಾದೆ ಎಲ್ಲಾನು ಬೀದಿಗೆ ಹಾಕಿ ಅವಳ ಜೀವನ ನೋಡ್ಕೊಂಡು ಇಲ್ಲಿಂದ ಹೊರಟೋದ್ಲು. ಅಷ್ಟಕ್ಕೂ ನಾನು ಹೀಗೆ ಒಬ್ಬ ಹುಡುಗನ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಿದ್ರೆ ನಾವೇನ್ ಬೇಡ ಅಂತ ಹೇಳ್ತಾ ಇದ್ವಾ? ಎಲ್ಲ ವಿಚಾರಿಸಿ ಮದುವೆ ಮಾಡ್ತಾ ಇದ್ವಿ ತಾನೆ. ಆದ್ರೆ ಅವಳು ಅದ್ಯಾವುದನ್ನು ಹೇಳ್ದೇನೆ
ನಮ್ಮನೆ ಗೌರವನ ಬೀದಿಯವ್ರ ಕೈ ಕೊಟ್ಟು ತನ್ನ ಜೀವನ ನೋಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಇಷ್ಟೆಲ್ಲ ಆಗಿರೋದು ಇವಳಿಂದಾನೆ. ಇವಾಗ ಅಮ್ಮ ಕೊರ್ಗಿ ಕೊರ್ಗಿ ಹಾಸಿಗೆ ಹಿಡ್ದಿದ್ದಾಳೆ. ಮುಂದೆ ಒಂದಿನ ನಮ್ಮನೇಲೆ ಯಾರ್ ಜೀವ ಹೋದ್ರು ಏನು ವ್ಯತ್ಯಾಸ ಆಗಲ್ಲ. ಅವಳಂತೂ ಅವಳ ಪಾಡಿಗೆ ನೆಮ್ಮದಿಯಾಗಿರ್ತಾಳೆ. ಅಂಥವಳಿಗೆ ಯಾವತ್ತೂ ಒಳ್ಳೇದ್ ಬಯಸ್ಬಾರ್ದು. ಯಾಕಪ್ಪ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೋ ದೇವ್ರು ನಮ್ಮ ಹಣೆ ಬರ್ದಲ್ಲಿ ಇಷ್ಟೆಲ್ಲ ಆಗ್ಬೇಕು ಅಂತ ಬರ್ದಿದ್ರೆ ಯಾರು ಏನೋ ಮಾಡೋದಕ್ಕಾಗತ್ತೆ. ನೀನು ಹೀಗೆಲ್ಲ ಮಾತಾಡಿ ನಮ್ಮ ಮನ್ಸಿಗೂ ನೋವಾಗೋ ಹಾಗೆ ಮಾತಾಡ್ಬೇಡ ಕಣೋ. ಅವಳು ನಾವು ಹೆತ್ತಿರೋ ಮಗಳು. ಎಷ್ಟೇ ಆದ್ರೂ ಅವಳು ನಾವು ನಮ್ಮ ಕರಳು ಕೊಡಿ ಕಣೋ. ಅವಳಿಗೆ ಹೀಗೆಲ್ಲ ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕಾಗ್ತಿಲ್ಲ ಕಣೋ. ದಯವಿಟ್ಟು ದಯವಿಟ್ಟು ಅವಳಿಗೆ ಕೇಡ್ ಬಯಸ್ಬೇಡ. ಹಾ, ಹೌದು, ಅವಳು ಇಡೀ ಮನೆಗೆ ಕೇಡ್ ಬಯಸ್ಬೋದು. ಆದ್ರೆ ಅವಳ ಬಗ್ಗೆ ನಾವು ಒಂದು ಕೆಟ್ಟದಾಗ ಮಾತಾಡ್ಬಾರ್ದು ಅಲ್ವಾ? ಇಷ್ಟೆಲ್ಲ ಆದ್ರೂ ನೀನ್ ಮಾತ್ರ ನಿನ್ ಮಗಳನ್ನೇ ವಹಿಸ್ಕೊಂಡು ಬರ್ತಿದ್ಯಾ. ಯಾಕೆ? ಮನೇಲಿರೋರು ನಿನ್ ಸ್ವಂತದವ್ರು ಅಲ್ವಾ? ರೀ, ಯಾಕ್ರಿ ಯಾಕ್ರಿ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದ್ದೀರಾ? ನೋಡಿ, ನೀವು ಅವಳಿಗೆ ಅಣ್ಣನೇ ಆಗಿರ್ಬೋದು, ಆದ್ರೆ ಅತ್ತೆ ಮಾವ ಅವಳನ್ನ ಹೆತ್ತಿರೋ ತಂದೆ ತಾಯಿ. ಅವಳು ಎಷ್ಟೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಅವರಿಗೆ ಮಗಳಿಗಿಂತ ಯಾವುದೂ ಹೆಚ್ಚಲ್ಲ. ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವಳಿಗೆ ಒಳ್ಳೆದನ್ನೇ ಹಾರೈಸ್ತಾರೆ. ಮುಂದೆ ನಾವಾದ್ರೂ ಅಷ್ಟೇ ತಾನೇ. ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ನಾವು ಅದನ್ನ ನಮ್ಮ ಹೊಟ್ಟೆಗೆ ಹಾಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತೀವಲ್ವಾ? ಹಾಗೇನೆ ಅವರು ಮಾಡ್ತಾ ಇದ್ದಾರೆ. ನೀವ್ಯಾಕೆ ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಿದ್ರಾ? ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಪದೇ ಪದೇ ಮಾತಾಡಿ ಮಾತಾಡಿ ಮನೆಯವ್ರ ಮನ್ಸನ್ನ ಇನ್ನೂ ಹಾಳು ಮಾಡಬೇಡಿ. ಅತ್ತೆ ಆಲ್ರೆಡಿ ಕುಗ್ಗು ಹೋಗಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ, ಅವ್ರ ಆರೋಗ್ಯನ ಹೇಗೆ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದು ಕಣ ಮೊಮ್ಮಗನೆ, ಚಾರು ಹೇಳ್ತಿರೋದು ಸರಿಯಾಗೇ ಇದೆ. ಇವಾಗ ನನ್ನ ಸೊಸೆ ಆರೋಗ್ಯ ತುಂಬಾನೇ ಹದಗೆಟ್ಟಿದೆ. ಅವಳ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡ್ಬೇಕೆ ಹೊರತು ಮುಗ್ದೋಗಿರೋದ್ರ ಬಗ್ಗೆ ಗಮನ ಕೊಡಬಾರ್ದು. ಯಾರೋ ಮಾಡಿದ ತಪ್ಪಿಗೆ ನಮ್ಮ ನೆಮ್ಮದಿನ ಯಾಕೋ ಹಾಳು ಮಾಡ್ಕೋಬೇಕು? ಅದಕ್ಕೆ ನೋಡು, ಈ ವಿಷಯದ ಬಗ್ಗೆ ಪುನಃ ಮಾತಾಡಿ ಯಾರ ಮನ್ಸು ನೋವು ಮಾಡ್ಕೊಳ್ಳೋದು ಬೇಡ ಕಣೋ. ನಿನ್ ತಾಯಿ ಆದಷ್ಟು ಬೇಗ ಹುಷಾರಾಗ್ಲಿ. ಅವಳ ಬಗ್ಗೆ ಯೋಚನೆ ಮಾಡು. ಇವಾಗ ಅವಳು ಹೇಗೋ ಮಲಗಿದ್ದಾಳೆ. ನಾವಿಲ್ಲೇ ಹೀಗೆ ಮಾತಾಡ್ತಾ ನಿಂತ್ಬಿಟ್ರೆ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ ಕಣ. ನಡೀರಿ, ಇಲ್ಲಿಂದ ಹೋಗೋಣ ಮೊದಲು. ಅಮ್ಮ, ನನ್ನ ಕ್ಷಮಿಸ್ಬೇಡಮ್ಮ. ನನ್ನಿಂದಲೇ ನಿನಗೆ ಈ ಪರಿಸ್ಥಿತಿ ಬಂದಿರೋದು. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಮ್ಮ. ಅಮ್ಮ, ನಾನು ಖಂಡಿತ ನೀನು ಅನ್ಕೊಂಡಿರೋ ಹಾಗೆ ಯಾವ ತಪ್ಪು ಮಾಡಿಲ್ಲ ಅಮ್ಮ. ಯಾಕೆ ಎಲ್ರು ಈಗ ನನ್ನನ್ನು ತಪ್ಪಿತಸ್ಥೆ ಸ್ಥಾನದಲ್ಲಿ ನಿಲ್ಸಿದಾರೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಇಷ್ಟೆಲ್ಲ ಯಾರೋ ಬೇಕು ಬೇಕು ಅಂತಾನೆ ಮಾಡ್ತಿದಾರಮ್ಮ. ನನ್ನ ನಂಬು, ನಾನೇನು ತಪ್ಪು ಮಾಡಿಲ್ಲ ಅಮ್ಮ. ನೀನು ಆದಷ್ಟು ಬೇಗ ಹುಷಾರಾಗಮ್ಮ. ನಾನು ನಿನ್ನ ಹತ್ರ ಎಲ್ಲಾನು ಹೇಳ್ಕೊತೀನಿ. ಇವಾಗ ಅಪ್ಪ, ಅಣ್ಣ, ಅಜ್ಜಿ ಹತ್ರ ಅದೇನೇ ಹೇಳಿದ್ರು ಅವ್ರು ನಂಬೋ ಪರಿಸ್ಥಿತಿನಲ್ಲಿಲ್ಲ. ನನ್ನ ಬಗ್ಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಾನು ಸತ್ಯ ಹೇಳಿದ್ರು ಅವ್ರು ನಂಬಲ್ಲ. ಇಲ್ಲ ಇಲ್ಲ, ನಾನು ಹೇಳ್ಕೊಡೋದು ಇನ್ನೂ ಲೇಟ್ ಆದ್ರೆ ನನ್ನ ಬಗ್ಗೆ ಇನ್ನೂ ತಪ್ಪ ಅಭಿಪ್ರಾಯ ಬರುತ್ತೆ. ನಾನೇನು ತಪ್ಪು ಮಾಡ್ದೇನೆ ಇಷ್ಟೆಲ್ಲ ಹೇಳಿಸ್ಕೊಳ್ತಾ ಇದ್ದೀನಿ. ಇವಾಗ ಹೇಗಾದ್ರೂ ಮಾಡಿ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ವಿಷಯನ ಮನೆಯವ್ರ ಹತ್ರ ಹೇಳ್ಕೊಳ್ಬೇಕು. ನಾನು ಅಣ್ಣನ ಹತ್ರ ಹೋದ್ರೆ ಅಣ್ಣ ನನ್ನ ಹತ್ರ ಮಾತಾಡೋದು ಇಲ್ಲ. ಅವನ ಹತ್ರ ಹೋಗಿನೂ ವೇಸ್ಟು. ಇನ್ನು ಅಪ್ಪ ಅಪ್ಪ ಏನ್ ಅನ್ಕೋತಾರೋ ಏನೋ. ಅಜ್ಜಿ ಅಂತೂ ನನ್ನ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿದ್ದಾರೆ. ಎಲ್ರು ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ಒಬ್ರೆ ಇನ್ನೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ನನ್ನ ಬಗ್ಗೆ ವಹಿಸ್ಕೊಂಡು ಮಾತಾಡಿದ್ರು. ಹೇಗಾದ್ರೂ ಮಾಡಿ ಅದಕ್ಕೆ ಹತ್ರ ಇರೋ ವಿಷಯನ ಹೇಳ್ಕೊಂಡ್ರೆ ಅದಕ್ಕೆ ಖಂಡಿತವಾಗ್ಲೂ ನನಗೆ ಸಹಾಯ ಮಾಡ್ತಾರೆ. ನಾನು ಏನೋ ತಪ್ಪು ಮಾಡಿಲ್ಲ ಅಂತ ಅದಕ್ಕೆ ಹತ್ರ ಹೋಗಿ ಎಲ್ಲಾನು ಹೇಳ್ಕೊಂಡ್ಬಿಡ್ಬೇಕು. ಅವಾಗ ನಾನು ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಅವರೇ ನನಗೆ ಸಹಾಯ ಮಾಡ್ತಾರೆ. ಅವಾಗ ನಮ್ಮ ಮನೇಲಿ ಕಳ್ಕೊಂಡಿರೋ ನೆಮ್ಮದಿ ಕೂಡ ಮತ್ತೆ ವಾಪಸ್ ಸಿಗುತ್ತೆ. ಎಲ್ರ ಮುಂದೆ ಅಮ್ಮ, ಅಪ್ಪ, ಅಣ್ಣ, ಅಜ್ಜಿ ಎಲ್ರು ತಲೆ ಎತ್ಕೊಂಡು ಓಡಾಡ್ಬೋದು. ನಾನೇನು ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಅವ್ರ ಎದುರಿಗೆ ನಿಲ್ತ್ಕೊಳ್ಬೋದು. ಹೌದು, ಹಾಗೆ ಮಾಡ್ತೀನಿ. ಮೊದಲು ಹೋಗಿ ಅದಕ್ಕೆ ಹತ್ರ ಮಾತಾಡ್ತೀನಿ. ಯಾವಾಗಲೂ ಎಲ್ರೆದ್ರಿಗೂ ಚಾರು ಕಾವ್ಯನ ವಹಿಸ್ಕೊಂಡೇ ಮಾತಾಡ್ತಾ ಇರ್ತಾಳೆ. ಆದ್ರೆ ಕಾವ್ಯನಿಗೆ ಅದು ಗೊತ್ತೇ ಇರೋದಿಲ್ಲ. ಇವಾಗ ಕೂಡ ಚಾರುಣ್ಯ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು
ಮನೇಲಿ ಎಲ್ಲರೂ ನನ್ನ ವಿರುದ್ಧವಾಗಿದ್ರು ಅತ್ತಿಗೆ ತನಿಗೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಹತ್ರ ಇರೋ ವಿಷಯನ ಹೇಳ್ಕೊಂಡ್ರೆ ನನಗೆ ಮುಂದೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಹತ್ರ ಮಾತಾಡೋ ನಿರ್ಧಾರ ಮಾಡಿದಾಳೆ. ಇಷ್ಟೆಲ್ಲ ಅವಾಂತರ ಮಾಡಿರೋದೇ ಚಾರುಣ್ಯ. ಕಾವ್ಯ ಹೋಗಿ ಹೋಗಿ ಅವಳ ಹತ್ರನೇ ಇರೋ ವಿಷಯ ಹೇಳ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಿದ್ದಾಳೆ. ಇದರಿಂದ ಏನಾದರೂ ಯೂಸ್ ಆಗತ್ತಾ? ಮುಂದೆ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.